जननी जनकस्तथा तत्वोपदेशकर्तारं नत्वः भक्तिपुरस्सरम् अद्वैत सार्वभौम चक्रवर्ती परशिवನ ಪರಾವತಾರಿ ಭಕ್ತರ ಕಾಮಧೇನು ಕಲ್ಪಧ್ರುವ ಸದ್ಗುರು ಜಗದ್ಗುರು ಸಿದ್ಧಾರೂಢರಲ್ಲಿ ಗುರುನಾಥಾರೂಢರಲ್ಲಿ ಆರೂಢ ಜ್ಯೋತಿ ಶಿವಪುತ್ರ ಅಜ್ಜನರಲ್ಲಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಶ್ರೀಮಠದ ಒಡೆಯರು ಜ್ಞಾನ ನಿಧಿಗಳು ಭಕ್ತರಿಗೆ ಜ್ಞಾನಾಮೃತವನ್ನು ನೀಡಿ ತಮ್ಮ ಅವತಾರವನ್ನು ಪೂರ್ಣ ಮಾಡಿರ್ತಕ್ಕಂಥ ನಿರಾಭಾರಿ ಸದ್ಗುರು ಮಾಣಿಕ್ ಪ್ರಭು ಮಹಾಸ್ವಾಮೀಜಿಯವರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪರಮಾರಾಧ್ಯ ಸದ್ಗುರು ಗುರುದೇವರಲ್ಲಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಲ್ಲಿವರೆಗೆ ಸಿದ್ಧಾರೂಢಪ್ಪನ ಕಥಾಮೃತವನ್ನು ನಡೆಸಿಕೊಂಡು ಬಂದಂತ ಶರಣರಲ್ಲಿ ವಂದಿಸುತ್ತಾ ಉಭಯ ಸಂಗೀತ ಬಳಗದವರಿಗೂ ವಂದಿಸುತ್ತಾ ಅಲ್ಪ ಟೈಮದಲ್ಲಿ ನಾಟಕವನ್ನು ಮಾಡಿ ಅನುಭವದ ಮಾತನ್ನು ಎಲ್ಲಾ ಭಕ್ತರಲ್ಲಿ ಮೂಡುವಂತೆ ಮಾಡಿರ್ತಕ್ಕಂಥ ಮೂರ್ತಿ ಚಿಕ್ಕದಾಗಲಿ ಕೀರ್ತಿ ದೊಡ್ಡದಂದಂತೆ ಆ ಬಾಲಕರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ತಮ್ಮ ಅಂತಃಕರಣದಲ್ಲಿ ಬೆಳಗುವ ಆ ಪರಶಿವನಿಗೆ ವಂದಿಸುತ್ತಾ ಶಿವಸ್ವರೂಪ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ದಿವಸ ಲಕ್ಷ್ಮೀಬಾಯಿ ಶ್ರೀಧರ ಸಿದ್ಧಾರೂಢಪ್ಪನ ಯಾಕಂದ್ರೆ ಲಕ್ಷ್ಮೀಬಾಯಿ ಹುಬ್ಬಳ್ಳಿ ತವರು ಮನೆ ಏನೋ ಒಂದು ಪ್ರಸಂಗದೊಳಗ ಮದುವೆ ಮಾಡಿಕೊಂಡು ಗೋವಾ ಅಚ್ಚಿಕ್ಕ ಕುಂದಾಪುರ ಅಂತ ಒಂದು ಹಳ್ಳಿ ಅಲ್ಲಿ ಇರ್ತಾರ. ಹೇಳ್ತಿರ್ತಾನ ಗಂಡ, ಆ ತಾಯಿ ಕೇಳಿರ್ತಾಳು, ನಾ ಬದುಕಿನೊಳಗೆ ಹುಟ್ಟಿ ಇಷ್ಟು ದೊಡ್ಡಕ್ಕೆ ಆದೆ ನಮ್ಮಪ್ಪ ಸಿದ್ಧಾರೂಢಪ್ಪನ ಜಾತ್ರೆ ನಾ ಬಿಟ್ಟವ ಅಲ್ಲ, ನಾ ಹುಬ್ಬಳ್ಳಿ ಶಿವರಾತ್ರಿ ಜಾತ್ರೆ ಹೋಗೋಣ ಅಂತೇಳಿ ಆ ತಾಯಿ ಹಠ ಮಾಡಿದಾಗ ಆ ಶ್ರೀಧರಂಬ ಗಂಡ ಗೋಕರ್ಣ ಅನ್ನೋದು ಪುಣ್ಯಕ್ಷೇತ್ರ ಅದ, ಅಲ್ಲಿ ಯಾಕೆ ಹೋಗ್ತಿ ಅಂತೇಳಿ ವಾದ ಹಾಕಿದಾಗ ಏನೋ ಒಂದು ಪ್ರಸಂಗ ಸಿಟ್ಟಿಗೆ ಬಂದಾಳ, ಆಗ್ಲಿ ನಿನ್ನ ಇಚ್ಛೆ ಅಂತೆ ಆಗಲಿ ಹುಬ್ಬಳ್ಳಿಗೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಸಮುದ್ರದೊಳಗಿಂದ ಬರ್ಬೇಕಲ್ರಿ. ಸಮುದ್ರದೊಳಗೆ ಬರುವಾಗ ಬೋಟ್ ಅಂತಿರೋ ನಾವು ಅಂತಿರೋ ನೀವು ನಾವಿನೊಳಗೆ ಕೂತು ಬರುವಾಗ ಏನೋ ಒಂದು ಪ್ರಸಂಗದೊಳಗೆ ದೊಡ್ಡ ಬೋಟು ಚಿಕ್ಕ ಬೋಟು ಟಚ್ ಆಗಿ ಈ ಬೋಟಿನೊಳಗೆ ಎಲ್ಲರೂ ಇನ್ನೊಂದು ಬೋಟಕ್ಕೆ ಹೋಗುವಾಗ ಆ ತಾಯಿ ಲಕ್ಷ್ಮೀಬಾಯಿ ಹೋಗಕ ಆಗ್ಲಿಲ್ಲ. ಬೋಟಿನೊಳಗೆ ಕುಳಿತುಕೊಂಡು ಸಿದ್ಧಾರೂಢಪ್ಪನ ಧ್ಯಾನ ಮಾಡ್ತಾಳ. ಬಾ ಸದ್ಗುರುನಾಥ, ಕುಂದಾಪುರದಿಂದ ಬರುತ್ತೀನಿ, ಎದಕ್ಕೆ ಬರಾಕತ್ತೀನಿ? ನಮ್ಮ ಅಪ್ಪನ ಸಲಂದ ಬರಾಕತ್ತೀನಿ. ಅಪ್ಪ ಇದ್ದ ಜಾಗದೊಳಗ ಮಕ್ಕಳಿಗೆ ಎಂದು ಕೊರತೆ ಆಗಂಗಿಲ್ಲ ಅಂತ ಹೇಳ್ತೀವೋ, ಈಗ ನಿನ್ನ ನಾಮಸ್ಮರಣೆ ಮಾಡ್ಕೊತಿ ಹಿಂಗಿದ್ದಿಲ್ಲಲ್ಲೋ ಯಪ್ಪಾ ಸಿದ್ಧಾರೂಢ ಅಂತ ಚೀರಿ ಅಲ್ಲೇ ಶಾಂತ ಧ್ಯಾನ ಮಾಡ್ತಾರ. ಅಪ್ಪ ನಾವು ತಗೊಂಡು ಬರ್ತಾನ್ರಿ, ಎಲ್ಲಿ ಸಮುದ್ರ ಎಲ್ಲಿ ಹುಬ್ಬಳ್ಳಿ, ಬಂದು ಯಾಕೆ ಚಿಂತೆ ಮಾಡ್ತೀವ? ಚಿಂತೆ ಮಾಡಕ್ ಹೋಗ್ಬೇಡ, ನಾ ಇದ್ದೀನಿ ಅಂತ ಹೇಳಿ ಅಪ್ಪ ಸಿದ್ಧಾರೂಢ ಈ ನಾವದಿಂದ ಆ ನಾವಿಗೆ ಶಿಫ್ಟ್ ಮಾಡಿ ಕಳಿಸ್ತಾನ. ಕರ್ಣವಂತರಿ ಎಲ್ಲಾ ಭಕ್ತರ ಅಂತಾರ, ಯಪ್ಪ ಯಪ್ಪ ನಿನ್ ಮೈ ಇಟ್ಟಾಕ ಹುಬ್ಬಳ್ಳಿಯಾಗ ಅಂತಾರ, ಯಪ್ಪ ಯಪ್ಪ ನಿನ್ ಮೈ ಇಟ್ಟಾಕ ತೊಯ್ದೈತೋ ಅಂತ ಕೇಳ್ದಾಳಾಗ ನಮ್ಮವ್ವ ಲಕ್ಷ್ಮೀಬಾಯಿ ಮತ್ತ ಶ್ರೀಧರ ಬರುವಾಗ ಬೋಟ್ ಟಚ್ ಆಗಿ ನಮ್ಮವ್ವ ಪ್ರಾಣ ಹೊಂಟಿತ್ತು, ನೀರ್ನಾಗ ಬೀಳಾಕತ್ತಿದ್ರು. ಅದಕ್ಕ ನಾ
ಕಾಪಾಡಕ್ ಹೋಗಿದ್ದೆ. ಇದನ್ನ ನಂಬುತ್ತೀರ ನೀವು? ಅಲ್ಲಿ ಎಲ್ಲಾರು ಸಾಧು ಹುಚ್ಚು ಹಿಡ್ದೈತೇನ? ಎಲ್ಲಿ ಗೋವಾ, ಎಲ್ಲಿ ಸಮುದ್ರ, ಎಲ್ಲಿ ಕುಂದಾಪುರ, ಎಲ್ಲಿ ಹುಬ್ಬಳ್ಳಿ ಅಂತ ಅಂದಾಳಾಗ ಅಪ್ಪ ಕೂತಿದ್ದ 10 ನಿಮಿಷದೊಳಗ ಅವ್ವ ಯಾರು ಯಾರು ಲಕ್ಷ್ಮೀಬಾಯಿ ಅವ್ವ ಮೈ ತಸ್ಕೊಂಡು ಓಡಿ ಬರ್ತಾಳ. ಯಪ್ಪಾ ಎಂತ ಕರ್ಣವಂತೋ ಸದ್ಗುರುನಾಥ, ಎಲ್ಲಿ ಹುಬ್ಬಳ್ಳಿ, ಎಲ್ಲಿ ಕುಂದಾಪುರ, ಎಲ್ಲಿ ಗೋವಾ, ಎಲ್ಲಿ ಸಮುದ್ರ ಮಧ್ಯದೊಳಗೆ ಬಂದು ನನ್ನ ಮಗುವಿಗೆ ನನ್ನ ಗಂಡಗ ಪ್ರಾಣ ರಕ್ಷಣೆ ಮಾಡಿ ಬಂದಿಯಲ್ಲೋ ಗುರುನಾಥ ಅಂತ ಅಂದಗಳಿಗೆ ಮುಂದೆ ಕೂತು ಸಭಾ ಸುಳ್ಳಂತೆ ನಂಬಿತ್ತಲ್ಲ. ಯಪ್ಪಾ ಸದ್ಗುರುನಾಥ ಎಂತ ಕರ್ಣವಂತಪ್ಪ, ಎತ್ತ ನೋಡಿ ಎತ್ತ ನೀನೇ ದೇವ ಅಂತ ಸತ್ಯ ಮಾಡಿ ತೋರಿಸಿದಲ್ಲ ಜಗದ್ಗುರು ಸಿದ್ಧಾಳಪ್ಪ, ನಿನ್ನ ಹೊರತು ಮತ್ತಾರು ಇಲ್ಲ ಅಂತ ಎಲ್ಲರೂ ಓಡಿ ಬಂದು ಅಪ್ಪನ ಪಾದಕ್ಕೆ ಬಿದ್ದರಂತ್ರಿ. ಓಡಿ ಬಂದು ಅಪ್ಪನ ಪಾದಕ್ಕೆ ಬಿದ್ರು. ಹೇಳುವ ತಾತ್ಪರ್ಯ ಏನು ಅಂತಂದ್ರೆ, ಇವತ್ತ ಅಪ್ಪನ ಗ್ರಂಥ ಮಂಗಲನೂ ಐತಿ, ಸಿದ್ಧಾರೂಢಪ್ಪ ಭೌತಿಕ ಶರೀರನು ನಮ್ಮಪ್ಪ ಸಿದ್ಧಾರೂಢ. ಕಣ್ತುಂಬ ನೋಡಿದ್ರಿ ನೀವು, ಅವನ್ ಎಷ್ಟು ಹಣೆ ಮಾಡೋದನ್ನು ಕಮ್ಮ. ಗುರುನಾಥ ಎಷ್ಟು ಚಂದ ಕರೆದು ನೋಡಿದ್ರಿಲ್ಲ ನೀವು? ಗುರುನಾಥ, ಹೇ ಗುರುನಾಥ ಬಾ, ಬಹಳ ದಣವ ಐತೇನು ನೋಡ್ರಿ ಅಪ್ಪನ ಕರ್ಣವಂತ, ಬಹಳ ದಣವ ಐತೇನು ಯಪ್ಪ ಬಾ. ಗುರುನಾಥ ಕೇಳ್ತನ್ನ ಅವ್ರ ಅಜ್ಜಿಗ, ಯಜ ಬಹಳ ತ್ರಾಸ ಆಗಕತ್ತದೇನು? ಮತ್ತ ತ್ರಾಸ ಆಗತಿತ್ತಂದ್ರೆ ಹೇಳು, ದವಾಖಾನಿಗೆ ಹೋಗೋಣ. ಯಜ್ಜ ನೀನ್ ನನ್ನ ಪಾಲಿಗೆ ಜಗತ್ತಂದ್ರ ನೀನ ಅಂದ್ರೆ ಜಗತ್ ಯಜ್ಜ, ನಾನು ನಿನ್ನ ಸಂಗಟ ಬರ್ತೀನಿ ನೋಡಿ ಯಜ್ಜ. ಅಷ್ಟ್ರೊಳಗ ಚನ್ನಮಲ್ಲಪ್ಪ ಅಂತಾನ, ಯಪ್ಪ ಗುರುನಾಥ ಅಪ್ಪನು ಹಿಂಗ ಮಾಡಿದ್ರ ನೀನು ಹಿಂಗ ಮಾಡಕತ್ತಿಯಲ್ಲೋ ಯಪ್ಪ, ನೀವು ಮಾತಾಡೋ ದೇವ್ರುಗಳ ಹಿಂಗ ಮಾಡಿದ್ರ ನಮ್ಮಂತವ್ರು ಏನ್ ಮಾಡ್ಬೇಕು ಯಪ್ಪ? ಯಪ್ಪ ಗುರುನಾಥ ಬಹಳ ತ್ರಾಸ ಮಾಡ್ಕೊಳ್ಕತ್ತ ನೋಡ್ರಿಪ್ಪ ಅಂದಾಳಾಗ, ಗುರುನಾಥ ಬಹಳ ತ್ರಾಸ ಮಾಡ್ಕೊಳಕ್ ಹೋಗ್ಬೇಡು, ಬಹಳ ತ್ರಾಸ ಮಾಡ್ಕೋಬಾರ್ದು. ಸುಪುತ್ರಪ್ಪ ಅಂತಾರ, ಯಪ್ಪ ಬಹಳ ನೋವು ಅಂತೀವಪ್ಪ, ಅಂತಕ್ಕಣ ಸ್ವಭಾವ ಅದಾವಪ್ಪ, ನೋವು ಮಾಡಕ್ ಹಸ್ತಾವವು, ನೀ ನೋವು ಮಾಡ್ಕೋಬೇಡ ಅಂತ ಹೇಳ್ತಿ. ಸಂಕಲ್ಪ ವಿಕಲ್ಪ ಅದಾವವು, ಗುಣಧರ್ಮಗಳ ಅದಾವವು, ಏನ್ ಮಾಡಿದ್ರೆ ಅದು ದುಃಖ ಮಾಡಕ್ ಹಸ್ತದ ನೋಡಂತೆ ಶಿವಪುತ್ರ ಅಂದಾಳಾಗ ಅಪ್ಪ ಸಿದ್ಧಾರೂಢ ಅಂತಾನ, ಹೇ ಶಿವಪುತ್ರ ಹೇಳ್ತಿ, ಶಾಸ್ತ್ರ ಹೇಳ್ತಿ, ಶರೀರ ನಶ್ವರ, ಪಂಚಮಹಾಭೂತಗಳು ಹಾಳಾಗಿ ಹೋಗ್ತಾವ, ಎಲ್ಲ ಹಾಳಾಗಿ ಹೋಗ್ತಾವ ಅಂತ ಹೇಳ್ತಿ. ದುಃಖ ಮಾಡವ ಯಾರು, ದುಃಖ ಅನುಭವಿಸವನ್ ಯಾರು? ಅಂದ ಗಳಿಗೆ ನಮ್ಮವ್ವ ಬಸವ್ರಿ ಅಪ್ಪ ಸಿದ್ಧಾಡ ಇರುವ ತನಕ ಆಕಿನ ಬದುಕಿನೊಳಗೆ ಸಿದ್ಧಾಡಪ್ಪ ನಮಸ್ಕಾರ ಮಾಡದಕ್ಕೆ ಅಲ್ಲ, ಸಿದ್ಧಾಡಪ್ಪನ ಮುಂದೆ ಬಂದು ನಿತ್ತಕ್ಕೆ ಅಲ್ಲ. ಬಸವ್ವ ಮೊನ್ನೆ ದೃಷ್ಟಾಂತ ಬಂದು ಹೋಗ್ಯಾದಲ್ಲ, ಆಕಿನ ಶೀರು ವರ್ಷವಮ್ಮ ಕಳೀತಿದ್ದಳಂತೆ. ಆಕಿ ಶೇಖರಣೆ ಮಾಡೋದು ಹಿಟ್ಟಿನ ಹೋಳಿಗಿದ್ದು, ಅವಾಗ ಹಿಟ್ಟಿನ ಹೋಳಿಗೆ ಮಾಡ್ತಿದ್ರು, ಈಗೆಲ್ಲ ಇಲ್ಲ. ಹಿಟ್ಟಿನ ಹೋಳಿಗೆ ಮಾಡಿ ಅವಾಗೇನು ಮಷೇರಿ ಬೇರ್ತಿತ್ತಿಲ್ಲ, 24 ಗಂಟೆ ಅಡಿಗೆ ಮಾಡುತ್ತ ಎಲ್ಲ ಹಿಂಗ ಹೊರಿಸ್ತಿದ್ರತ್ತ ಅವ್ವ ಬಸವ್ವ. ಏನಾಗಿರ್ಬೇಕ ಸೀರೆ ಪರಿಸ್ಥಿತಿ? ಆಕೆ ನಮ್ಮವ್ವ, ಯಪ್ಪ ಗುರುನಾಥ, ಯಪ್ಪ ನಾ ನಿನ್ನ ಮುಂದೆ ನಿಂತು ಎಂದು ಮಾತಾಡೋದಕ್ಕೆ ಅಲ್ಲೋ ಯಪ್ಪ, ನಿನ್ನ ಮುಂದೆ ನಿಂತು ಎಂದು ಮಾತಾಡೋದಕ್ಕೆ ಅಲ್ಲ, ನಿನ್ನ ತ್ರಾಸು ನೋಡಿ ಓಡಿ ಬಂದಿನ ಗುರುನಾಥ. ನೀ ಉಣ್ತಿ ಅಂದ್ರೆ ಹೇಳು, ಒಂದು ರೊಟ್ಟಿ ಮಾಡಿ ಕೊಡ್ತೀನೋ ಯಪ್ಪ. ನೋಡ್ರಿ ತಾಯಿ ಕರುಣೆ ಅಂತದು. ನೀ ಉಣ್ತಿ ಅಂತಂದ್ರ ಒಂದ್ ರೊಟ್ಟಿ ಮಾಡಿ ಕೊಡ್ತೀನೋ ಗುರುದೇವ, ಬಹಳ ತ್ರಾಸ ಮಾಡ್ಕೊಳಕ್ ಹೋಗ್ಬೇಡ, ನೀ ಉಣ್ತಿಂದ್ರ ಒಂದ್ ರೊಟ್ಟಿ ಮಾಡಿ ಕೊಡ್ತೀನೋ ಯವ್ವ.
ತಾಯಿ ಅಮೃತ ಹಾಲು ಕುಡಿಸ್ತಾಳ ಅಂತಂದ್ರೆ ಮಕ್ಕಳು ಅಲ್ಲ ಅಂತಾರೆ ನೀವು. ತಾಯಿ ಒಂದ್ ರೊಟ್ಟಿ ಮಾಡಿ ಕೊಡ್ತಾಳ ಅಂತಂದ್ರ ಯಾವ ಮಕ್ಕಳು ಅಲ್ಲ ಅಂತವೇನ ಇವ್ವ. ಉಣ್ತೀನಿ ಇವ್ವ, ಉಣ್ತೀನಿ. ಆದ್ರ ಗುರುನಾಥನ ಸಂಗಟ ಉಣಂಗ ಆಸೆ ಆಗೈತೆ ನೋಡ ಇವ್ವ. ಅಪ್ರಿ ಎಂತಹ ಕರುಣವಂತ ಅಪ್ಪ ಗುರುನಾಥನ ಮೇಲೆ ಎಷ್ಟು ಪ್ರೀತಿ ಉಳ್ಳಕತ್ತಾನ ಅಪ್ಪ. ಅವಾಗ ಓಡಿ ಎಲ್ಲರೂ ಬರ್ತಾರ. ಅಪ್ಪ ಹಿಂಗ ಯಾಕೆ ಮಾಡಕತ್ತೀವ್? ಇಲ್ರಿಪ್ಪ ನಿಮಗ್ ನೋಡಿ ಬಹಳ ಸಂತೋಷ ಆಗ್ಯದ್ರು. ಗುರುನಾಥ ಬಂದಾನ, ನೀವು ಬಂದೀರಿ, ಬಹಳ ಸಂತೋಷ ಅಂತೇಳಿ ಎಲ್ಲರಿಗೆ ಚನ್ನಮಲ್ಲಪ್ಪಗ ರಾಚಪ್ಪನವ್ರಿಗೆ ಹೇಳ್ತಾರ. ಹೇ ಚನ್ನಮಲ್ಲ, ಹೇ ರಾಚಪ್ಪ, ಗುರುನಾಥ ಬಹಳ ಸಣ್ಣ ಅದಾನ್ರು, ಬಹಳ ತಿಳುವಳಿಕೆ ಇಲ್ಲ. ಅವ ತೂರ್ಯ ಅವಸ್ಥದೊಳಗ ಭೂಮಿಕೆ ಒಳಗ ನನ್ಕಿಂತ ಹೆಚ್ಚ ಅದಾನ್ರು. ಅದಕ್ಕ ಸ್ಥಿತಪ್ರಜ್ಞಕಾ ಭಾಷಾ, ಸ್ಥಿತಪ್ರಜ್ಞದೊಳಗ ಮೀರಿದಂತವದಾನ್ರು ಗುರುನಾಥ. ಅವನ್ ಯೋಗ ಕ್ಷೇಮ ಚನ್ನಮಲ್ಲ ರಾಚಪ್ಪ ನಿಮ್ ಘಟ ಇರೋ ತನಕ ನಾನಾ ಗುರುನಾಥ ಅಂತ ತಿಳಿದು ಸೇವೆ ಮಾಡ್ರು. ಅವಾಗ ನನ್ನ ಆತ್ಮ ಬಹಳ ಸಂತೋಷ ಆಗ್ತದೆ ಅಪ್ಪ ಸಿದ್ಧಾರೂಢ. ಅವಾಗ ಬಂದ ಭಕ್ತರು ದುಃಖ ಆಗ್ತದ ಅಂತೇಳಿ ಅಪ್ಪ ಸಿದ್ಧಾರೂಢ 3 ಹೊತ್ತು ಶಾಸ್ತ್ರ ಮಾಡಿ ಭಕ್ತರಿಗೆ ಆನಂದ ಮಾಡ್ತಿದ್ದ. ಇನ್ನು ನಾ ಹೋದ್ರ ನನ್ನ ಭಕ್ತರಿಗೆ ಶಾಸ್ತ್ರ ಪುರಾಣ ಇವೆಲ್ಲ ಮುಂದೆ ಹ್ಯಾಂಗ ನಡೆಸ್ಬೇಕಂತ ವಿಚಾರ ಮಾಡ್ದಾಳಾಗ, ಶಿವಪುತ್ರ ಯಾಕೋ ಗುರುದೇವ ನಿನ್ನ ಘಟ ಇರುವ ತನಕ ಈ ಮಠದ ಸದ್ಭಕ್ತರಿಗೆ ಬಂದಂತವ್ರಿಗೆ ಬ್ರಹ್ಮಜ್ಞಾನ ಉಣಪಡಿಸು ಅಂತಂದಾಳ. ಶಿವಪುತ್ರ ಅಂತಾನ, ಯಪ್ಪ ನೀ ಕೊಟ್ಟಿರ್ತಕ್ಕಂಥ ಜ್ಞಾನ ಭಿಕ್ಷೆ 2 ಅಕ್ಷರ ಇದು ಅವಶ್ಯಕತೆವಾಗಿ ಇದು ಭಕ್ತರಿನ ಎಡೆ ಮಾಡ್ತಿಲ್ಲ ಗುರುದೇವ ಅಂತ ಹೇಳಿ ಆ ಆಜ್ಞೆಯನ್ನು ಆರೂಢ ಜ್ಯೋತಿ ಶಿವಪುತ್ರ ಅಪ್ಪಗಳು ಶತ ಆಯುಷ್ಯ ಇರುವ ತನಕ 101 ವರ್ಷ ಬದುಕದವರು ಆರೂಢ ಜ್ಯೋತಿ ಅಪ್ಪಗಳು. ಈಗೋ ಆಗೋ ಪ್ರಾಣ ಹೋಗ್ತದ ಅಂದ್ರ ಬಿ ಕೂಡ ನಮ್ಮಪ್ಪ ಅವ್ರ ಜನ್ಮದೊಳಗೆ ಸಿದ್ಧಾರೂಢ ಮಹಾರಾಜ್ಗೆ ಜಯ ಅಂದವ್ರೆ ಅಲ್ಲ. ಅವರು ಇದೊಂದು ರಹಸ್ಯ ತಿಳ್ಕೋರಿ ನೀವು. ಜನ್ಮದೊಳಗನು ಸಿದ್ಧಾರೂಢ ಮಹಾರಾಜ್ಗೆ ಜಯ ಅಂದವ್ರೆ ಅಲ್ಲ. ಯಾರೋ ಬಂದು ಕ್ವಶನ್ ಮಾಡಿದ್ರತ್ತ, ಯಪ್ಪ ಮತ್ ಸಿದ್ಧಾರೂಢ ಮಹಾರಾಜ್ಗೆ ಜೈ ಅನ್ನಂಗಿಲ್ಲ ಯಾಕೆ ಅಂತೀರಿ ಅಂತ ಕೇಳ್ದಾಗ, ನಿಮ್ಮ ಅಪ್ಪನ ಹೆಸರು ಏನ್ಲೇ ಮಗನ ಅಂದ್ರತ್. ಕಲ್ಲಪ್ಪ. ಕಲ್ಲೆ ಅನ್ನೋ ನೋಡ ಅಂದ್ರತ್ತ. ಹಂಗಂಗ ಅನ್ನೋ ಮಗನ ಅನ್ನಕ್ ಬರಂಗಿಲ್ಲ. ಮಗನ ನಿಮ್ಮ ಅಪ್ಪಗ ಆ ಕಲ್ಯ ಅನ್ನಕ್ ಬರಂಗಿಲ್ಲ. ನಮ್ಮಪ್ಪ ಈ ಶರೀರ ಅಲ್ಲಗಳಿಸಿ ಬ್ರಹ್ಮಜ್ಞಾನ ತೋರಿಸಿಕೊಟ್ಟವ, ನಮ್ಮ ಅಪ್ಪಗೆ ಹೆಸರು ಕೊಡ್ಲಿ ಕರೀಲಿಲ್ಲೇ ಮಗನ ಅಂದ್ರತ್ತ ಅಪ್ಪ ಆರೂಢ ಜ್ಯೋತಿ ಶಿವಪುತ್ರಪ್ಪ. ಅಪ್ಪ ಬ್ರಹ್ಮಜ್ಞಾನ ಉಳಿಸ್ಪಡಿಸ್ಯಾನ, ಬ್ರಹ್ಮನಿಷ್ಠತ್ವ ತೋರಿಸ್ಯಾನ, ಅಂತನಿಗೆ ಹೆಸರಿಟ್ಟು ಕರಿಯಂತಲ್ಲಿ. ಲೌಕಿಕ ನಿಮ್ಮ ಅಪ್ಪ ನೀ ಕರೆಯಂಗಿಲ್ಲ ಮಗನ. ಜ್ಞಾನ ಕೊಟ್ಟವ ಜ್ಞಾನ ಕೊಟ್ಟವ ಅಪ್ಪಗೆ ಹೆಂಗ್ ಕರೀಲಿಲ್ಲ ಅಂತಂದಿದೆ. ಅಂತ ಸದ್ಗುರುನಾಥ ಶತ ಆಯುಷ್ಯದಿಂದ ಆ ಮಠದ ಭವ್ಯ ಪರಂಪರೆಯನ್ನು ಮುಂದೆ ನಡೆಸ್ಕೊಂಡು ಬರ್ತಾರ. ಲಾಸ್ಟಿಗೆ ಕಬೀರಿಗೆ ಕೇಳ್ತಾರ, ಯಪ್ಪ ನನ್ನ ಕಡೆ ಪೂಜೆ ಎಲ್ಲಿ ಮಾಡಿರು ಅಂತ ಕೇಳಿದಾಗ ಕಬೀರ ಅಂತಾನ, ಯಪ್ಪ ಕೈಲಾಸ ಮಂಟಪದೊಳಗ ಮಾಡಿ ನೋಡ್ರಪ್ಪ. ಗುರುನಾಥನ ಸಂಗಟ ಕೆಲವು ನಿಮಿಷಗಳ ಕಾಲ ಮಾತ ಐತಿ. ಎಲ್ಲರೂ ಇನ್ನಾಳು ನೋಡಿರಿ, ನೀವೆಲ್ಲ ಕಣ್ ತುಂಬಾ ಎಲ್ಲರೂ ನೋಡಿರಿಲ್ಲ. ಯಾವ ಆ ಲೈಟ್ ಮುಖಾಂತರ ಸಿದ್ಧಾರೂಢಪ್ಪ ಗುರುನಾಥ ಆರೂಢರ ಶರೀರದೊಳಗ ಪ್ರವೇಶ ಆಗಿದ್ರು. ಬೆಂಗಳೂರು ಶಾಂತಾನಂದ ಸ್ವಾಮಿಗಳು ಸಿದ್ಧಾರೂಢರು ಗುರುನಾಥ ಆರೂಢರು ಏನ ಮಾಡಾಕತ್ತಾರ, ಗುರುನಾಥಗ ಏನೋ ಬಂಗಾರ ರೊಕ್ಕ ಕೊಡಾಕತ್ತಾರ ಕತ್ತಲೆ ಅಂತೇಳಿ ಬೆಂಗಳೂರು ಶಾಂತಾನಂದ್ರು ಈ ತಗಡಿ ಅಂತೀರಿ ಏನಂತೀರಿ ಮನಿ ಮೇಲೆ ನೀವು ಪತ್ರಸ್, ಅದ್ರೊಳಗ ಒಂದ್ ಸಣ್ಣ ಹೋಲ್ ಬಿತ್ತಗಳು ಸೂರ್ಯನ ಕಿರಣ ಹೆಂಗ ಒಳಗ್ ಬರ್ತೈತಲ್ಲ ಅಂತ ಕಿರಣ ಒಂದ ಬಡ್ದಿತ್ತತ್ರಿ. ಯಾರಿಗೆ? ಬೆಂಗಳೂರು ಶಾಂತಾನಂದ್ರಿಗೆ
ಒಂದ ಕಿರಣ ಬಡ್ದಾಳಾಗ ಎಷ್ಟು ವರ್ಷ ಮೌನ ಆದರ್ರಿ ಅವ್ರು? 14 ವರ್ಷ ಮೌನ ಆದರ್ರಿ ಅವ್ವ. ಎಷ್ಟು ವರ್ಷ? ಮತ್ತ ನಮ್ಮ ಅಪ್ಪ ಗುರುನಾಥನ ಶರೀರ ಒಳಗೆ ನಮ್ಮ ಅಪ್ಪನ ಕಿರಣಗಳು ಎಷ್ಟು ಹೋಗಿರ್ಬೇಕು. ನಮ್ಮ ಅಪ್ಪ ಗುರುನಾಥ ಮೌನ ಆದ ಬಳಿಕ ಅವನಿಗೆ ಕಷ್ಟ ಎಟ್ಟು ಕೊಟ್ಟಾರ ಗೊತ್ತೇನೇವ? ಹಾಸಿಗೆ ಬಡ್ಡ್ಯಾಕ ಚೇರ್ ಹಾಕಿ ಮನಗಿಸ್ಯಾರಿ ಇವ ನಮ್ಮ ಅಪ್ಪ ಗುರುನಾಥಗ. ಇವ ಸುಳ್ಳು ಡಾಂಬಿಕ ಮಾಡಾಕತ್ತಾನ ಅಂತ ಹೇಳಿ ಮನಕ್ಕೂ ಹಾಸಿಗೆ ಮ್ಯಾಲ ಚೇಳು ಕೊಟ್ಟು ಮನಗಿಸ್ಯಾರ. ಇವ ಹೆಂಗ ಉಪವಾಸ ಇರ್ತಾನಂತೆ 1 ವಾರಗಟ್ಲೆ ಉಪವಾಸ ಕುಂಡ್ರಿಸ್ಯಾರಿ ಅಪ್ಪ ಗುರುನಾಥಗ. ಯಾಕ? ಅವ ಯಾಕದನ? ನಮ್ಮಪ್ಪ ಸಿದ್ಧಾರೂಢ ಅವನ ಶರೀರ ಒಳಗೆ ಕೂತು ನುಡ್ಸಾಕತ್ತಿದ್ದ, ನಡ್ಸಾಕತ್ತಿದ್ದ. ಅವಾಗ ಕೈಲಾಸ ಮಂಟಪಕ್ಕ ಕರ್ಕೊಂಡು ನಡೀರು ಅಂತ ಹೇಳಿ ಗುರುನಾಥನೊಂದು ಕೈ ಹಿಡಿತಾರ, ಚನ್ನಮಲ್ಲಪ್ಪನೊಂದು ಕೈ ಹಿಡಿತಾರ. ಹಿಡಿದು ಅಪ್ಪ ಕೈಲಾಸ ಮಂಟಪಕ್ಕೆ ಬರ್ತಾರ. ಕೈಲಾಸ ಮಂಟಪದೊಳಗೆ ಬಂದು ಅಪ್ಪ ಸಿದ್ಧಾರೂಢ ದಳ 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 ಕಣ್ಣ ನೀರು ತೆಗಿತಾನ. ಕಣ್ಣ ನೀರು ತೆಗೆದು, ಏ ಚನ್ಮಲ್ಲ, ನಮ್ಮ ಅವದೇರಿಗೆ ನಮ್ಮ ಅಪ್ಪದೇವ್ರು ತುತ್ತು ಮಾಡಿ ಉಣಿಸ್ಯಾರೋ, ಇವ್ರಿಗೆ ಹ್ಯಾಂಗ ಬಿಟ್ಟು ಹೋಗ್ಲಿ ಓ ಚನ್ಮಲ್ಲ ಅಂತ ಅಪ್ಪ ದುಃಖ ಮಾಡ್ತಾನ. ದುಃಖ ಮಾಡ್ದಾಳಾಗ ಸುಪುತ್ರಪ್ಪ ಅಂತಾನ, ಯಪ್ಪ ನೀ ನಮಗ್ ಬಿಟ್ಟು ಹೋಗಂಗಿಲ್ಲೋ, ಯಾಕೆ ತ್ರಾಸ ತಗೋತಿ? ಇಲ್ಲ ಚನ್ನಮಲ್ಲ, ಶಿವಪುತ್ರ ಸಾಕ್ರು, ಎಲ್ಲಿ ತಕ ಇರ್ಲು, ಬಿಟ್ಟು ಕೊಡ್ರು ನನಗ. ಬಹಳ ಇದ್ರ ಮ್ಯಾಲ ಮೋಹ ಮಾಡಬಾರ್ದು, ಬಿಟ್ಟು ಕೊಡ್ರು ಅಂತ ಹೇಳಿ ಕಬೀರದಾಸನ ಕೈಲಿ, ಕಬೀರದಾಸ ರಾಜ, ಅವನ ಕೈಲಿ ಹ್ಯಾಂಗ ನಮಸ್ಕಾರ ಮಾಡ್ಲಿ ಅಂತ ಅಪ್ಪ ನಮಸ್ಕಾರ ಮಾಡಿಸೋಲಿ ಅಂತೇಳಿ ಎಂದೂ ಪಾದ ಕೊಟ್ಟವ ಅಲ್ಲ. ಲಾಸ್ಟಿನ ಅಪೇಕ್ಷೆ ಈ ಗ್ರಂಥ ಬರೆಯಕ್ಕೆ ಕಾರಣನೇ ಕಬೀರದಾಸ. ಬ್ರಹ್ಮಜ್ಞಾನದಿಂದ ನನ್ನ ಪಾದ ಹ್ಯಾಂಗ ಮುಟ್ಸ್ಕೊಳ್ಳಿ ಅಂತ ಅಪ್ಪ, ಬ್ರಹ್ಮಜ್ಞಾನ ನನಗೆ ಪಾದಕ್ಕೆ ಮುಟ್ಟೋದು ಬೇಡ, ಬ್ರಹ್ಮಜ್ಞಾನದಿಂದ ನನ್ನ ಹೆಸರು ಬಂದೈತಿ, ಬ್ರಹ್ಮಜ್ಞಾನ ನನ್ನ ಪಾದಕ್ಕೆ ತಕ್ಕ ಬರ್ಬೇಡದತ್ತೆ ಅಪ್ಪನ ಮೇಲೆ ಅಪೇಕ್ಷೆ ಇತ್ತು. ಅವಾಗ ಏನಾಯ್ತು ಅಂತಂದ್ರ ಎಲ್ಲಾ ಭಕ್ತರು ಬಹಳ ತ್ರಾಸ ಮಾಡ್ಕೊಳಕ್ ಹೋಗ್ಬೇಡ, ನೀ ಎಲ್ಲಿ ಹೋಗಂಗಿಲ್ಲ ಅಂತ ಅಂದಾಳಾಗ ಅಪ್ಪ ಸಿದ್ಧಾರೂಢ ಅಂತಾನ, ನೋಡ್ರಪ್ಪ ಬಹಳ ದುಃಖ ಮಾಡಕ್ ಹೋಗ್ಬೇಡ್ರು, ನಿಮ್ಮ ಅಂತರಂಗದೊಳಗೆ ಇರ್ತೀನಿ. ಅದಕ್ಕ ನಿಮ್ಮ ಸದ್ಭಕ್ತರಿಗೆ, ಮಠದ ಸದ್ಭಕ್ತರಿಗೆ ಹೇಳುವ ಒಂದು ಮಾತು ಐತ್ರಿಪ್ಪ, ಹೇಳ್ತಿದ್ರ ಅಂದ್ರೆ ಹೇಳ್ತೀನಿ ಅಂತ ಅಂದಾಳಾಗ ಎಲ್ಲಾ ಭೀಮಪ್ಪನವರ ಆದಿಯಾಗಿ ಎಲ್ಲಾ ಸದ್ಭಕ್ತರು ಆಗ್ಲಿಪ್ಪ ಹೇಳು ಗುರುನಾಥ ಅಂದಾಳಾಗ, ನೋಡ್ರಪ್ಪ ಮಠ ನಾ ಕಟ್ರಿ ಅಂತ ಹೇಳ್ದವ ಅಲ್ಲ, ಮಠದಾಗ ತಂದು ಕುಂಡ್ರಿಸ್ರಿ ಅಂತ ಹೇಳ್ದವ ಅಲ್ಲ, ಮಠ ಕಟ್ಟದವ್ರು ನೀವು, ಮಠದಾಗ ತಂದು ಕುಂಡ್ರಿಸ್ಕೊಂಡವ್ರು ನೀವು. ಅದಕ್ಕ ನಿಮ್ಗೆ ಹೇಳುದು ಒಂದು ಮಾತು ಐತ್ರಿಪ್ಪ, ಮಠದ ಉಪಾಧಿ ಗುರುನಾಥನಿಗೆ ಬಿಡ್ಬೇಕು ಹೋಗ್ಬೇಡ್ರು, ಮಠದ ಏನೇ ಬಂದ್ರೆ ಗುರುನಾಥನ ತಲೆಗೆ ಹಾಕ್ಬೇಡ್ರಪ್ಪ, ಅವ ಇರುವ ತನಕ ಚೆನ್ನಾಗಿ ನಾನು ಯಾವ ರೀತಿಯಿಂದ ನೋಡಿರಿ ಅದೇ ರೀತಿಯಿಂದ ಗುರುನಾಥಗ ಮುಂದೆ ನಡೆಸ್ಕೊಂಡು ಹೋಗ್ರಿ ಅಂತ ಅಪ್ಪ ತನ್ನ ಶರೀರ ಬಿಡಾಗನ ಈ ಮಾತು ಹೇಳ್ತಾನಂದ್ರ ನಮ್ಮಪ್ಪ ಎಂಥ ಕರುಣಾವಂತರಿ. ನಮ್ಮಪ್ಪ ಈ ಮಾತು ಹೇಳಿ ನಾ ಹೋಗಿ ಬರ್ಲ್ಯಾ ಅಂತ ಕೇಳ್ತಾನ್ರಿ. ಯಾರು ನಾವು ಶರೀರ ಬಿಡಾಳಾಗ ಹೋಗ್ತೀವಂತೀವೇನು, ನಾ ಹೋಗಿ ಬರ್ತೀನ್ರೋ, ನಗು ನಗು ಮುಖದಿಂದ ಕಳಿಸ್ರು ಅಂತ ಹೇಳಿ ಅಪ್ಪ ಸಿದ್ಧಾರೂಢ ಸದ್ಗುರುನಾಥ ತನ್ನ ಪ್ರಾಣ ಬಿಡುವಾಗ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಹೇಳಿ ನಮ್ಮಪ್ಪ ಗುರುನಾಥರ ಶರೀರ ಬಿಟ್ಟವಲ್ಲ, ನಮ್ಮಪ್ಪ ಗುರುನಾಥರವರ ಶರೀರ ಒಳಗೆ ಉಳಿದ ಚೈತನ್ಯ ಅಲ್ಲೇ ಪಕ್ಕದೊಳಗ ಗುರುನಾಥರೊಳಗ ಶರೀರ ಒಳಗ ಪ್ರವೇಶ ಆದ್ರು ಅಂತ ಹೇಳಿ ಇಲ್ಲಿ ತನಕ ಕಬೀರದಾಸರು ಶಿವದಾಸರು ಗ್ರಂಥ ಮುಖಾಂತರವಾಗಿ ನಮ್ಮಪ್ಪ ಸಿದ್ಧಾರೂಢ ಇದ್ದ ಕಾಲಕ್ಕೆ ನಾವ್ಯಾಕೆ ಹುಟ್ಟಲಿಲ್ಲ ಅಂತ ಈಗ ಗೊತ್ತಾಗಕತ್ತದ. ಇವೆಲ್ಲ ತಿಳ್ಕೊಂಡು ಅದಕ್ಕ ಅವಾಗ ಹುಟ್ಟುವ ಆಸೆಕ್ಕಿಂತಲೂ
ಇಷ್ಟೆಲ್ಲ ಅನುಭವ ನಮ್ಮ ಅಪ್ಪಗ್ ನೋಡ್ಬೇಕಂದ್ರ ನೀವು ಮನಿ ಒಳಗೆ ಒಂದೊಂದು ಗ್ರಂಥ ತಗೊಂಡು ಅಪ್ಪನ ಒಳ್ಳೆಯ ದೃಷ್ಟಾಂತಗಳನ್ನ ತಿಳ್ಕೊಂಡಿವಂತಂದ್ರ ನಮ್ಮ ಬದುಕಿನೊಳಗ ಇಲ್ಲದ ಆನಂದ ಪ್ರಾಪ್ತಿ ಆಗ್ತದ್ರಿ. ಅದಕ್ಕೆ ನಾಳಿನ ದಿವಸ ಗ್ರಂಥ ಬರ್ತಾವ. 100 ಗ್ರಂಥ ಹೇಳಿವಿ, ಭಜನಾ ಮಾಲ 100 ಹೇಳಿವಿ. ನೀವು ಇಷ್ಟೆಲ್ಲ ನಾವು ಹೇಳೋದು ನೀವು ತಿಳ್ಕೊಬೇಕು. ನೀವು ಕಣ್ಣು ತುಂಬಾ ನೋಡಿ ಕಿವಿ ತುಂಬಾ ಕೇಳ್ಬೇಕನ್ನ ಅಪೇಕ್ಷೆ ಇತ್ತಂದ್ರ ನಾವು ಗ್ರಂಥ ಬಿಟ್ಟು ಒಂದು ಅಕ್ಷರ ಹೊರಗಿಂದ ಎಲ್ಲಿ ಹೇಳಿಲ್ಲ. ನಿಮ್ಗೆ ಹಾಸ್ಯಕತೆಗಳು ಎಷ್ಟದಾವಲ್ಲ ಅಷ್ಟೇ ಹೊರಗಿನ ಹೇಳಿವಿ. ಇಲ್ಲಿ ವರ್ತಕ ಸುಮಾರು 35 ದಿನಗಳ ಆಗಿರಬಹುದು, 30 ದಿನಗಳ ಆಗಿರಬಹುದು. ಸಿದ್ಧಾರಪ್ಪನ ದೃಷ್ಟಾಂತ ಒಂದು ಬಿಟ್ಟಿಲ್ಲ, ಒಂದು ಹೊರಗಿನ ಹೆಚ್ಚಿನ ತಂದು ಒಳಗೆ ಹಾಕಿಲ್ಲ. ಗ್ರಂಥ ಪಕ್ಕ ಬಿಡಿಸ್ಕೊತ ಹೋದ್ರೆ ನಮ್ಮ ಆಯುಷ್ಯ ಇರುವ ತನಕ ಗ್ರಂಥ ಎಂದು ಮುಗಿಯೋದೇ ಇಲ್ಲ. ಮಾಲಿಂಪುರ ಸಹಜಾನಂದಪ್ಪಗಳು ಬರೀ ಓಂ ನಮ ಶಿವಾಯ ಎಂಬುದು 15 ವರ್ಷ ಪ್ರವಚನ ಮಾಡ್ಯಾರ. ಒಂದು ದಿನ ಬಿಡದೆ. ಯಾರೇ ಮಾಲಿಂಪುರ ಸಹಜಾನಂದಪ್ಪಗಳು ಓಂ ನಮ ಶಿವಾಯ 15 ವರ್ಷಗಳ ಕಾಲ, ಒಂದು ವರ್ಷವಲ್ಲ, ಒಂದು ವರ್ಷನಾಗ ಒಂದೊಂದೊಂದೊಂದು ದಿನಗಳದಾವಲ್ಲ, ಅಷ್ಟು ಕೂಡಿಸಿ 15 ವರ್ಷಗಳ ಕಾಲ ಹೇಳಿದ್ರ ಮುಗಿಯಕ ಆಗಲಿಲ್ಲ. ನಾ ಹೇಳಂಗಿಲ್ಲ ಅಂತೇಳಿ ಅವ್ರ ಮಠದೊಳ ಸಂಕಲ್ಪ ಏನ್ ಮಾಡ್ಯಾರ ಅಂತಂದ್ರ ಹೋದ ಭಕ್ತರಿಗೆ ಓಂ ನಮ ಶಿವಾಯ ಬರೆದು ಕೊಡ್ರಿ ಅಂತ ಒಂದು ಪುಸ್ತಕ ಕೊಡಕತ್ತಾರ ಅವರು. ಅದಕ್ಕ ನಮ್ಮಪ್ಪ ಸಿದ್ಧಾರೂಢಪ್ಪನ ವರ್ಣೆ ಮಾಡುವಂಥದ್ದು ನಮ್ಮಲ್ಲಿ ಆ ತಾಕತ್ ಇಲ್ಲ. ಅವನಿಗೆ ವರ್ಣನೆ ಮಾಡಕ್ ಶಾರದಾದೇವಿಗೆ ಆಗಿಲ್ಲ ಅಂದ್ರ ನಮ್ಮಂತ ನರಮಾನವರು ಏನು ಬಲ್ಲೆರು ಅಂದಂಗ ನಮ್ಮಪ್ಪ ಕೊಟ್ಟಿರ್ತಕ್ಕಂಥ ಅವನು ಬಾಯಿ ಮೇಲಿಂದ ಸಿಡಿದು ಬಂದಿರ್ತಕ್ಕಂಥ ಒಂದು ತುತ್ತದೊಳಗ ಅಗಳದೊಳಗ ನಾವು ಇಲ್ಲಿ ತನಕ ಹೇಳ್ಕೊತ ಬಂದೀವಿ ಪುಣ್ಯಾತ್ಮರೇ. ಅದಕ್ಕ ಬ್ರಹ್ಮಜ್ಞಾನಿಗಳಾಗಿರ್ತಕ್ಕಂಥ ಜ್ಞಾನಮೂರ್ತಿಗಳಾಗಿರ್ತಕ್ಕಂಥ ನಿಮ್ಮಪ್ಪ ಮಾಣಿಕ್ ಪ್ರಭು ಅಪ್ಪನು ಅವರು ಬಹು ಬ್ರಹ್ಮಜ್ಞಾನಿಗಳು. ಸಾಕ್ಷಾತ್ ಅವರು ಸಿದ್ಧಾರೂಢಪ್ಪನ ಪರಮ ಶಿಷ್ಯರು. ಆರುಢ ಜ್ಯೋತಿಷ ಸುಪುತ್ರಪ್ಪರು ಪರಮ ಶಿಷ್ಯರು. ಸುಮಾರು ವರ್ಷಗಳ ಕಾಲ 40 ವರ್ಷಗಳ ಕಾಲ ನಿಮ್ಮ ಊರೊಳಗೆ ಇದ್ದುಕೊಂಡು ನೀವೆಲ್ಲರಿಗೂ ಬ್ರಹ್ಮಜ್ಞಾನವನ್ನು ಉಂಟುಪಡಿಸಿ ಭೌತಿಕ ಶರೀರವನ್ನು ಎಲ್ಲಿ ಹಾಳ ಆಗಬಾರದು. ಈ ಬ್ರಹ್ಮಜ್ಞಾನ, ಈ ಮಂತ್ರಮಯ, ಈ ಕಾಯ ನನ್ನ ಸದಾವು ಕಾಲ ಪಂಚಮಹಾಭೂತ ದೂರ ಹೋದ್ರೂ ಕೂಡ ಈ ಬ್ರಹ್ಮಜ್ಞಾನ, ಈ ಮಂತ್ರಮಯ ಕಾಯ ನನ್ನ ಭಕ್ತಿಗಾಗಿ ಇದು ಇಲ್ಲೇ ಇರ್ಲಿ ಅಂತೇಳಿ ನಿಮ್ಮ ಕಣ್ಣು ಮುಂದ, ನಿಮ್ಮ ನೋಟದ ಮುಂದ ಇದ್ದುಕೊಂಡು ಅವ್ರ ಭೌತಿಕ ಶರೀರ. ನಾವೊಂದು ಸಂಕಲ್ಪ ಮಾಡಿದ್ದೆ, ವಕೀಲರು ಸಾಹೇಬರು ಮನೆ ಕಣ್ಣು ಹಿಡ್ದಾರ. ನಾನು ಇನ್ನೂ ವರ್ತಕ ನಾ ಗವ್ಯಾಗಿ ಇಳದವನೇ ಅಲ್ಲ. ಬಂಧಗಳಿಗೆ ಸಂಕಲ್ಪ ಮಾಡಿದ್ದೆ. ನಾನು ಫೋನ್ ಹಚ್ಚಿದ್ದೆ ಒಬ್ರಿಗೆ, ಹೆಂಗಾದಾರ ಊರನ್ನ ಭಕ್ತರು, ಸ್ವಲ್ಪ ಭಾಳ ಆದ್ರೆ ಒಂದು 50 ಮಂದಿ ಬರ್ತಾರೆ. ಇಷ್ಟ ಹೌದಪ್ಪ, ಮಂದಿ ಕೂಡಿಸ. ನಂದೇನದು ನಿಮ್ಮಪ್ಪ ಸದ್ಗುರುನಾಥ ಸಿದ್ಧಾರ್ಥ ಅವತಾರವೇ ನಿಮ್ಮ ಊರಾಗ ಗದಿಗೆ ಕುಂತದಂದ ಬಳಕ ಸೋಮ ಸೂಜಿ ಕೊಟ್ಟಾನ ನಿಮ್ಮಪ್ಪ ಮಾಣಿಕ್ ಪ್ರಭು ಅಪ್ಪ. ಅದು ಹೂ ಹ್ಯಾಂಗ ಕೂಡಿಸ್ಬೇಕು, ನೀವು ಕೂಡಿಸಿದಂದ್ರ ತಾನ ಮಾಲಿ ಆಗ್ತದಂದ್ರ ಅದು ಆಗ ಆಗ್ತದಂದ್ರ ದೃಷ್ಟಾಂತ ಇವತ್ತು ಸತ್ಯ ಆಗೈತಿ. ಕನಸು ಮನಸ್ಸನ್ನ ತಿಳ್ಕೊಂಡಿದ್ದಿಲ್ಲ. ಊರು ಅಷ್ಟು ದೂರ, ಇಲ್ಲಿ ತನಕ ಭಕ್ತರು ಬರ್ತಾರ ಅನ್ನೋದು ನಾ ಕನಸು ಮನಸ್ಸನ್ನ ತಿಳ್ಕೊಂಡಿದ್ದಿಲ್ಲ. ಬಹುತರವಾಗಿ ಇಷ್ಟು ಜನ, ಮಠ ಚಿಕ್ಕದು, ಈ ಮಠದ ಸದ್ಭಕ್ತರು ಹೆಚ್ಚಾಗಕತ್ತಾರ. ಯಾಕಂದ್ರ ನಿಮ್ಮಪ್ಪ ಮೊನ್ನೆ ಆದ್ರೆ ಹೇಳಿನಿ, ಎದ್ದು ಬಳಕ ನೋಡು ಎತ್ತಿನ ಶಕ್ತಿ, ಹೋದ ಬಳಕ ನೋಡು ಮಹಾತ್ಮನ ಶಕ್ತಿ ಅಂದಂಗ ಈ ಮಠದ ಶಕ್ತಿ ಯಾರ್ದಿಂದ ಬೆಳಗಾಕತ್ತದ ಅಂತಂದ್ರ ಈ ಮಠದ ಕೀರ್ತಿ ಕೈಲಾಸವರೆಗೆ ಹೊಂಟದ ಅಂತಂದ್ರ ಅದಕ್ಕೆ ಮೂಲ ಕರ್ತೃ ಅಧಿಷ್ಠಾನ ಯಾರದಾರ ಅಂದ್ರೆ ಮಾಣಿಕ್ ಪ್ರಭು ಅಪ್ಪಗಳು. ಅಂತ ಕಾರ್ಯದೊಳಗ ನಮಗ ಏನೋ ಒಂದು ಅವಕಾಶ ಸಿಕ್ತು ಸೇವಾ ಮಾಡೋದು. ಇಲ್ಲ ನೀ ಅವಕಾಶ ತಿಳ್ಕೊಬೇಡ, ಇದು ಮಠ ನಿಂದ ಅಂತ ಆಜ್ಞೆ ಮಾಡಿದ್ರು ಆಗ್ಲಪ್ಪ. ಭಕ್ತರು ತೇರಿನ ಹಗ್ಗ ಆದ್ರ ಅದ್ರೊಳಗೆ ನಾನು ಒಂದು ನೂಲಾಗಿ ಭಕ್ತರ ಸಂಘಟನೆ ಮಠದ ಸೇವಾ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡೀವಿ. ಬಹಳ ಸಂತೋಷ ಆಯ್ತು.
ಗದಿಗೆ ಒಳಗೆ ಇಳಿದಿಲ್ಲ. ವಕೀಲ ಸಾಹೇಬ್ರು ಅಂದಾರ, ನಿಂದೇನು ಸಂಕಲ್ಪ ಅದ ಅದರ ಬಳಕ ಹೋಗಿ ಇಳೀರಿ ಅಂದಾರ. ನಾಳಿನ ದಿವಸ ಸ್ವತಃ ಅವ್ರ ಗದ್ದಿಗೆಗೆ ನಾನಾ ಕೂತು ಅಭಿಷೇಕ ಮಾಡಿ ಸಂಪೂರ್ಣ ಅವ್ರ ಬಳಿ ಇರ್ತಕ್ಕಂಥ ಜ್ಞಾನ ಕಣ್ಣ ನಾ ತಗೊಂಡು ನಂಬಿದ ಭಕ್ತರಿಗೆ ಅವರು ನಾವು ಕೂಡಿ ಈ ಮುತ್ತೂರು ಭಕ್ತರಿಗೆ 2 ಕಣ್ಣಾಗಿ ಉದ್ಧಾರ ಮಾಡ್ತೀವಂತ ಹೇಳುತ್ತಾ ನನ್ನೆರಡು ಮಾತಾಡೋದು.